ಊಟ ಊಟ ಮಾಡು ಮತ್ತೆ. ಹಾಂ, ಕರುನಾಡಿಗೆ ನಮಸ್ಕಾರ. ಇವತ್ತು 26 ಏಪ್ರಿಲ್ 2025. ಇವತ್ತು ನಮ್ಮ ಅಕ್ಕಲಕೋಟೆಯ ಆರಾಧ್ಯ ದೈವರು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜ್ ಇವರ 147ನೇಯ ಪುಣ್ಯತಿಥಿ ಇದೆ. ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಹಾಗೂ ಇಡೀ ನಮ್ಮ ರಾಜ್ಯ ಮತ್ತು ದೇಶದ ಮೇಲೆ ಇರಲಿ ಅನ್ನುವಂತ ಹೇಳುತ್ತಾ, ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರು ಯಾವಾಗಲೂ ಅವರು ಒಂದು ಮಾತನ್ನು ಹೇಳುತ್ತಿದ್ರು, ಮೀ ತುಜಾ ಪಾಟಿಶಿ ಆಹೆ, ಮೀ ತುಜಾ ಪಾಟಿಶಿ ಆಹೆ. ಅಂದ್ರೆ ನಾನು ಯಾವಾಗಲೂ ನಿನ್ನ ಬೆನ್ನು ಹಿಂದೆ ಇದ್ದೇನೆ. ಮೀ ತುಜಾ ಪಾಟಿಶಿ ಆಹೆ, ನಾನು ನಿನ್ನ ಬೆನ್ನು ಹಿಂದೆ ಇದ್ದೇನೆ. ಇದರ ಅರ್ಥ, ಪ್ರತಿಯೊಬ್ಬ ವ್ಯಕ್ತಿ ಒಳ್ಳೆ ಕೆಲಸ ಮಾಡುವಾಗ ಅಂಜದೆ ಮುಂದೆ ಸಾಗು, ನಾನು ನಿನ್ನ ಜೊತೆಗೆ ಇರುತ್ತೇನೆ, ನಾನು ನಿನ್ನ ಹಿಂದೆ ಇರುತ್ತೇನೆ, ನನ್ನ ಆಶೀರ್ವಾದ ನಿನ್ನ ಜೊತೆಗೆ ಇರುತ್ತದೆ, ನನ್ನ ಪ್ರೋತ್ಸಾಹ ನಿನ್ನ ಜೊತೆಗೆ ಇರುತ್ತದೆ, ನನ್ನ ಒಂದು ಶಕ್ತಿ ನಿನ್ನ ಜೊತೆಗೆ ಇರುತ್ತದೆ. ಹೋಗು, ಮುಂದೆ ಸಾಗು, ಮುಂದೆ ನಡೆ ಅನ್ನುವ ಅದ್ಭುತವಾದ ನುಡಿ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರು ಹೇಳಿದ್ದಾರೆ. ಹೀಗಾಗಿ ಸ್ವಾಮಿ ಸಮರ್ಥ ಮಹಾರಾಜರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಆದರೆ ಸ್ವಾಮಿ ಸಮರ್ಥ ಮಹಾರಾಜರ ಶಬ್ದವು, ಅವರು ಹೇಳಿದ ವಾಕ್ಯವು ಕೇವಲ ಅವ್ರು ಹೇಳ್ತಾರೆ, ಒಳ್ಳೆಯ ಕೆಲಸಕ್ಕಾಗಿ ನಾನು ನಿನ್ನ ಜೊತೆಗಿದ್ದೇನೆ, ಒಳ್ಳೆಯ ಕೆಲಸಕ್ಕಾಗಿ ನನ್ನ ಶಕ್ತಿ ನಿನ್ನ ಜೊತೆಗಿದೆ, ಒಳ್ಳೆಯ ಕೆಲಸಕ್ಕಾಗಿ ನನ್ನ ಆಶೀರ್ವಾದ ನಿನ್ನ ಜೊತೆಗಿದೆ. ಬ್ಯೂ ನಕೋಸ್ ಮಿ ತುಜ ಪಾಟಿಶಾಹಿ, ಅಂಜಬೇಡ, ನಾನು ನಿನ್ನ ಜೊತೆಗಿದ್ದೇನೆ. ಅದು ಒಳ್ಳೆಯ ಕೆಲಸಕ್ಕಾಗಿ, ಕೆಟ್ಟ ಕೆಲಸಕ್ಕಾಗಿ ನಾನು ನಿನ್ನ ಜೊತೆಗಿಲ್ಲ, ಕೆಟ್ಟ ವಿಚಾರಕ್ಕಾಗಿ ನಾನು ನಿನ್ನ ಜೊತೆಗಿಲ್ಲ ಅನ್ನುವ ನೇರ ನುಡಿಗಳನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರು ಹೇಳಿದ್ದಾರೆ. ಹೀಗಾಗಿ ನೀವು ಕೂಡ ಒಳ್ಳೆಯ ನಿರ್ಧಾರ ಮಾಡಿ ಹೆಜ್ಜೆ ಇಡ್ಕೊಂತ ಹೋಗ್ರಿ. ನಿಮ್ಮ ಜೊತೆಗೆ ಒಂದು ದೈವಿ ಶಕ್ತಿ ನಿಮ್ಮ ಜೊತೆಗೆ ಇದ್ದೇ ಇರುತ್ತದೆ. ಆದರೆ ಒಳ್ಳೆ ಕೆಲಸ ಮಾಡುವಾಗ ಉನ್ನತ ಗುರಿ ಇರಲೇಬೇಕು. ಲೋ ಏಮ್ ಇಸ್ ಅ ಕ್ರೈಮ್ ಅಂತೇಳಿ ಕರಿತೀವಿ. ಲೋ ಏಮ್ ಇಸ್ ಅ ಕ್ರೈಮ್. ನಾವು ಚಿಕ್ಕ ಗುರಿ ಇಟ್ಕೊಂಡು ಚಿಕ್ಕದಾಗಿನೇ ಕೆಲಸ ಮಾಡ್ಕೊಂತಿರ್ತೀವಿ. ಹಾಗಲ್ಲ, ದೊಡ್ಡ ಗುರಿ ಇಟ್ಟು ಆ ದೊಡ್ಡ ಗುರಿಯ ಕಡೆಗೆ ನಾವು ಹೆಜ್ಜೆ ಸಾಗುತ್ತಾ ಇದ್ದರೆ, ನಮ್ಮ ಪ್ರಯತ್ನದ ಜೊತೆಗೆ, ನಮ್ಮ ಪರಿಶ್ರಮದ ಜೊತೆಗೆ, ನಮ್ಮ ಒಂದು ನಾವೇನು ಕರಿತೀವಿ ಇಚ್ಛಾಶಕ್ತಿಯ ಜೊತೆಗೆ ಒಂದು ಆಶೀರ್ವಾದ ಕೂಡ ನಿಮ್ಮ ಜೊತೆಗೆ ಇದ್ದೇ ಇರುತ್ತದೆ. ಆದ್ರೆ ಯಾರೋ ಹೇಳಿದ ಪ್ರೇರಣೆ, ಯಾರೋ ಹೇಳಿದ ಒಂದು ವಿಡಿಯೋ, ಯಾರೋ ಒಂದು ಪ್ರೋತ್ಸಾಹನ ನುಡಿಗಳು ಹೇಳ್ಯಾರ, ವಿಡಿಯೋ ಮಾಡ್ಯಾರ, ಅವ್ರದ್ದು ನೋಡಿ ನಾವು ಪ್ರೇರಣೆ ತಗೊಂತೀವಲ್ಲ. ಪ್ರೇರಣೆ ಇದು ಹೊರಗಿನಕ್ಕಿಂತ ಒಳಗಿನಿಂದ ಬರಬೇಕು, ಮನಸ್ಸಿನಿಂದ ಬರಬೇಕು, ಅಂತರಾತ್ಮದಿಂದ ಬರಬೇಕು. ಅವಾಗ ನಾವು ನಮ್ಮ ಗುರಿ ಕಡೆಗೆ ಸಾಗ್ಲಿಕ್ಕೆ ಸಾಧ್ಯ ಆಗ್ತೈತಿ. ಪ್ಲಸ್ ಆ ಗುರಿಯನ್ನು ನಾವು ಮುಟ್ತೀವಿ. ಈಗ ನೋಡ್ರಿ, ಕೇವಲ 50 ದಿವಸ ಉಳಿದೈತಿ ಬರೋ ನೆಟ್ ಎಕ್ಸಾಮ್. ಜೀವನದೊಳಗೆ ನೆಟ್ ಎಕ್ಸಾಮ್ ಇದೆ. ನೀವು ಎಲ್ಲರೂ ಕೆಸೆಟ್ ಎಕ್ಸಾಮಿಗಾಗಿ ನೀವು ಕಾಯುತ್ತಾ ಕುಳಿತಿದ್ದೀರಿ. ಪ್ರತಿದಿನ ನನಗೆ ಒಂದು 4-5 ಜನರ ಮೆಸೇಜ್ ಮಾಡ್ತಾರೆ, ಸರ್ ಕೆಸೆಟ್ ನೋಟಿಫಿಕೇಶನ್ ಯಾವಾಗ ಬಿಡ್ತಾರೆ ಸರ್, ಕೆಸೆಟ್ ನೋಟಿಫಿಕೇಶನ್ ಯಾವಾಗ ಬಿಡ್ತಾರೆ ಸರ್ ಅಂತೇಳಿ. ಬಿಡ್ತಾರ್ರಿ, ಈ ಬಿಡ್ಲೇಬೇಕಾಗಿತ್ತು, ಬಿಟ್ಟಿಲ್ಲ. ಇನ್ನು ಬಿಡೋರು ಅದಾರ, ಅವ್ರು ಯಾವಾಗನೇ ಬಿಡ್ಲಿ. ಆದ್ರೆ ಈ ವರ್ಷ ಗ್ಯಾರಂಟಿ ಬಿಡೋರು ಅದಾರ. ಈ ವರ್ಷ ಬಿಡೋರು ಅದ ತಿಳ್ಕೊಂಡು ನೀವು ಈಗಲಿಂದನೇ ನಾವು ಪ್ರಿಪರೇಷನ್ ಮಾಡ್ಕೊಂತಿರ್ಬೇಕಲ್ಲ, ಈಗಲಿಂದನೇ ನಾವು ತಯಾರು ಮಾಡ್ಕೊಂತಿರ್ಬೇಕು, ಈಗಲಿಂದನೇ ನಾವು ಅದಕ್ಕೆ ಏನು ಬೇಕು ಅನ್ನುವ ಎಲ್ಲ ಮಾಹಿತಿಯನ್ನ ಪಡೆದುಕೊಂಡು ನಾವು ಅದ್ರ ಬೆನ್ನು ಹತ್ತಬೇಕು. ನಾವು ನೋಟಿಫಿಕೇಶನ್ ಬಿಟ್ಟಾಗ ಓದೋರು ಇರ್ತೀವಿ. ನಾವು ಶಾರ್ಟ್ಕಟ್ ಹೇಳ್ರಿ ಸರ್, ಶಾರ್ಟ್ಕಟ್ದೊಳಗೆ ನಾವು ರಿಸಲ್ಟ್ ಮಾಡ್ಕೋತೀವಿ. ಹಾಗೇನು ಬೇಡ್ರಿ. ಈಗ ಕೆಸೆಟ್ ಬಿಟ್ಟಿಲ್ಲಲ್ಲ, ನೆಟ್ ಎಕ್ಸಾಮ್ ಬಿಟ್ರಿ. ನೆಟ್ ಎಕ್ಸಾಮ್ ಬಿಟ್ಟಿದ್ದ ನೆಟ್ ಎಕ್ಸಾಮ್ ಅನ್ನ ಬರೀರಿ, ನೆಟ್ ಎಕ್ಸಾಮ್ ಪಾಸ್ ಆಗ್ರಿ. ಕೆಸೆಟ್ಗಿಂತ ನೆಟ್ ಎಕ್ಸಾಮ್ ನನ್ನ ಅನುಭವ ಪ್ರಕಾರ ಕೆಸೆಟ್ಗಿಂತ ಎನಿ ನೆಟ್ ಎಕ್ಸಾಮ್ ಈಸ್ ಸಿಂಪಲ್, ಈಸಿ ಅಂಡ್ ಸ್ಕೋರ್ ರಿಸಲ್ಟ್ ಓರಿಯೆಂಟೆಡ್. ಕೆಸೆಟ್ ಎಕ್ಸಾಮ್, ಕೆಸೆಟ್ಗೆ ನಾವು ಕೆಸೆಟ್ಗೆ ಎಷ್ಟು ಜನ ಎಕ್ಸಾಮ್ ಬರಿತೀವಿ, ಆದ್ರೆ ನೆಟ್ ಎಕ್ಸಾಮ್ ಬರಂಗಿಲ್ಲ. ಮೊನ್ನೆ ಕೆಸೆಟ್ಗೆ 20,000 ಜನ ಬರೀ ಕನ್ನಡ ಸಬ್ಜೆಕ್ಟ್ ಅಪ್ಲಿಕೇಶನ್ ಹಾಕಿದವರು. ನೆಟ್ ಎಕ್ಸಾಮ್ದೊಳಗೆ 4,000 ಜನ 3,000 ಜನ ಅಪ್ಲಿಕೇಶನ್. ಉಳಿದವರು 17,000 ಎಲ್ಲಿ ಹೋದ್ರು, ಐಕೋತ್ ಹೋದ್ರು. 17,000 ಅಂಜಿ ರಣಹೇಡಿಗಳಂತ, ರಣಹೇಡಿಗಳು ಮೊದಲೇ ಅಂಜಿ ಓಡೋಗೋದು. ನೆಟ್ ಪಾಸ್ ಆಗಂಗಿಲ್ರಿ. ನಾವು ಅಣ್ಣ ನಿನ್ನ ನೀವೆಲ್ಲರೂ ಓದ್ರಿ, ನೀವು ನೋಡಿರಿ, ನಾನು ನೋಡಿದ್ದೀನಿ. IPS ಎಕ್ಸಾಮ್, ನಿನ್ನ UPS ಎಕ್ಸಾಮ್ದೊಳಗೆ ನಮ್ಮ ಇಲ್ಲೇ ಮಹಾರಾಷ್ಟ್ರದವರು
ಬೆಳಗಾವದವ್ರು ಅಂತೇಳಿ ಒಬ್ರು ಅಂತಾರೆ, ಮಹಾರಾಷ್ಟ್ರದವ್ರು ಅಂದ್ರೆ ಒಬ್ರು ಅಂತಾರೆ. ಗೆದ್ದಾಗ ಎಲ್ಲರೂ ಗೆದ್ದೆತ್ತಿನ ಬಾಲ್ ಹಿಡಿಯೋರೆ. ಅವನು ನಮ್ಮವನು. ಬೀರ್ದೇವ್ ಅಂತೇಳಿ ಒಬ್ಬ ಕೊಲ್ಲಾಪುರದ ಹುಡುಗ IPS ಎಕ್ಸಾಮ್ ಕುರಿ ಕಾಯಿ ಹುಡುಗ, ಹಿಂಗೆಲ್ಲ ಕತೆ ಬಂದೈತಿ. ಈ ಕುರಿ ಕಾಯಿ ಹುಡುಗ UPSC ಪರೀಕ್ಷೆ ಕುರಿ ಕಾಯವನ್ನ ನಾನು ನೋಡಿದೆಪ್ಪ. ಇವ ಕುರಿ ಕಾಯ್ಕೋತ ಯಾವಾಗ ಓದಿದ್ರು ಇವರು, ಕುರಿ ಕಾಯ್ಕೋತ ಯಾವಾಗ ಪಾಸ್ ಆದ್ರು. ನಾವು ಹುಡುಗರಿಗೆ ಪಾಠ ಮಾಡ್ಕೊಂತು ಡೈಲಿ ಅಭ್ಯಾಸದೊಳಗಿದ್ರು ನಮ್ಗೆ ಹತ್ತಿಲ್ಲದು ಇವು ಹೆಂಗ್ ಓದಪ್ಪ ಅವ್ರ ಕತೆ ಕೇಳೋದ್ರೊಳಗೆ ಗೊತ್ತಾಯ್ತು. ನನಗೆ ಆ ಮನುಷ್ಯಂದು ಎಲ್ಲಕ್ಕಿಂತ ಒಂದು ಏನು ಇಷ್ಟ ಆಗೈತಂದ್ರ, ಆ ಮನುಷ್ಯ ಗುರಿ ಏನಿಟ್ಟ ನೋಡ್ರಿ. ಕುರಿ ಕಾಯ್ಕೊಂತು ಓದಿ ಪಾಸ್ ಆಗಿಲ್ಲ. ಅವ್ರ ಮನೆಯೊಳಗೆ ಅವ್ವ ಅಪ್ಪ ಕುರಿ ಕಾಯ್ತಿದ್ರು. ಅವನು ಕುರುಬರು ಹುಡುಗ, ಪರಿಸ್ಥಿತಿ ಗಂಭೀರ ಇದ್ದರೂ ಕೂಡ ಆತನ ಗುರಿ ದೊಡ್ಡದಿತ್ತು. UPSC ಪರೀಕ್ಷೆ ಬರಿಬೇಕಂತ ತಿಳ್ಕೊಂಡು ಆ ಹುಡುಗ ದಿಲ್ಲಿಗೆ ಕೋಚಿಂಗ್ ಹೋಗಿದ್ದ. ಪುಣೆದೊಳಗೆ ಇಂಜಿನಿಯರಿಂಗ್ 4 ವರ್ಷದ ದೊಡ್ಡ ಇಂಜಿನಿಯರಿಂಗ್, ಪುಣೆ ಒಳಗೆ ಅತಿ ಫೇಮಸ್ ಇರುವಂತ ಕಾಲೇಜ್ ಇಂಜಿನಿಯರಿಂಗ್ ಕೋರ್ಸ್ ಮಾಡಿದ್ದ. ಡೆಲ್ಲಿ ಒಳಗೆ 2 ವರ್ಷ ಇರಬೇಕಾದ್ರೆ ಒಂದು ತಿಂಗಳಿಗೆ ಏನೂ ಇಲ್ಲದ್ರೆ 15,000 to 20,000 ರೂಪಾಯಿ ಖರ್ಚಾಗ್ತದ್ರಿ. 2 ವರ್ಷ ಆತನ ತನ್ನ ಇಂಟರ್ವ್ಯೂದೊಳಗೆ ಹೇಳಿದ್ದ, 2 ವರ್ಷ ಐ ವಾಸ್ ಇನ್ ಡೆಲ್ಲಿ. ಅಲ್ಲಪ್ಪ ಕುರಿಕಾವ್ ಇಂಗ್ಲೀಷ್ ಒಳಗೆ ಮಾತಾಡ್ತಾರ. ಒಂದನ ಬಾಳು ಬೆಳಗುಂದಿ ಇವ್ರು ಹಾಡ ಬರೀತಾರಂದ್ರು, ಇವ್ರಿದ್ರು ಕುರಿಕಾವ್ರು UPSC ಪರೀಕ್ಷೆ ಬರೋದು. ಹೆಂಗದ್ರು ಇವರು ನೋಡಿದ ತಕ್ಷಣ, ಅಲ್ಲಣ ಬರೇ ಮ್ಯಾಲಿಂದ ನೋಡ್ಬೇಡ್ರಿ, ಕುರಿ ಕಾಯ್ತಾನಂದ್ರ ಅವ್ರ ಪರಿಸ್ಥಿತಿ ಹಾಗಿರ್ಬೋದು, ಅವ್ರ ಪರಿಸ್ಥಿತಿ ಹಾಗೈತಿ. ಆದ್ರೆ ಆ ಹುಡುಗ ಗುರಿ ಇಟ್ಟಿದ್ದು ದೊಡ್ಡದು. ಡೆಲ್ಲಿ ಒಳಗೆ ಹೋಗಿದ್ದಲ್ಲ, ಅದಕ್ಕೆ ಮನೆಯ ಪರಿಸ್ಥಿತಿ ತುಂಬಾ ಇಂಪಾರ್ಟೆಂಟ್. ಮನೆಯವ್ರು ಎಷ್ಟು ಸಪೋರ್ಟ್ ಮಾಡ್ತಾರೆ ಅದು ಇಂಪಾರ್ಟೆಂಟ್. ಪ್ರತಿ ತಿಂಗಳಿಗೆ 15,000 ರೂಪಾಯಿ ಖರ್ಚಾಗ್ತದೆ ಮಿನಿಮಮ್ ಡೆಲ್ಲಿ ಒಳಗೆ ಇರ್ಬೇಕಾದ್ರೆ. 2 ವರ್ಷ ಆತನ ಡೆಲ್ಲಿ ಒಳಗೆ ಇದ್ದಿದ್ದ ಅಂದ್ರೆ ಏನೋ 4 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು. ಪುಣೆದೊಳಗೆ ಕೋಚಿಂಗ್ ತಗೊಂಡಿದ್ದ. ಅಲ್ಲಿ ಒಂದು 4 ವರ್ಷ ಪುಣೆದೊಳಗೆ ಇದ್ದಿರಂತವ್ರು. ಹೆಂಗ್ರಿ ಖರ್ಚು ಎಷ್ಟಾಗ್ತದ? ಖರ್ಚು ಯಾರು ಕೊಟ್ಟರು? ಅವ್ರ ಮನೆಯವರು, ತಂದೆ ತಾಯಿ, ಅವ್ರ ಅಣ್ಣ, ಎಲ್ಲಿ ಮಿಲಿಟರಿದೊಳಗೆ ಇರುವಂತ ಅವ್ರ ಅಣ್ಣ. ಆ ಹುಡುಗ ಪ್ರಿಪರೇಷನ್ ಮಾಡುವಾಗ 2-3 ನೌಕರಿ ಕೈಗೆ ಬಂದಿತ್ತು. ಆದ್ರೆ ಆ ಮನುಷ್ಯ ಬಿಟ್ಟ ನನಗೆ ಬೇಡ ಅಂತೇಳಿ. ಇದು ಅಂತಾರೆ ದೃಢ ನಿರ್ಧಾರ. ನಾನು UPSCಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀನಿ, ಸಣ್ಣ ನಡಬರ್ಕ್ ನೌಕರಿ ಬಂದ್ರೆ ಅದನ್ನ ರಿಜೆಕ್ಟ್ ಮಾಡುವಂತ ಧೈರ್ಯನೂ ಬೇಕಲ್ರಿ. ಆದ್ರೆ ಅವ್ನಿಗೆ ಗೊತ್ತಿತ್ತು ನಾನು ಪ್ರಿಪರೇಷನ್ ಮಾಡ್ಲಾಗತ್ತೇನೆ ಅಂದ್ರೆ ಎಸ್ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಪಾಸ್. ಯಾಕಂದ್ರೆ ಒಳಗಿನ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬೆಳೆದಿರ್ತದೆ ರೀ. ಆದ್ರೆ ಆತ ಒರಿಜಿನಲ್ ಆಗಿ ಇಂಟೆಲಿಜೆಂಟ್ ಇದ್ದ ನೋಡ್ರಿ. ಪ್ರತಿಭೆ ಹುಟ್ಟೋದು ಬಡತನದೊಳಗೆ. ನಾವು ಬರೀ ಅವ್ನು ವಿಡಿಯೋ ನೋಡಿ ನಾನು UPSC ಬರಿತೀನಿ ಅಂದ್ರೆ ಇಲ್ಲ, ಆದ್ರೆ ಮೂರ್ಖರಾಗ್ತೀವಿ. ಅವ್ರು ಕುರಿ ಕಾಯ್ಕೋತ ಓದೇನಂತ. ಕುರಿ ಕಾಯ್ಕೋತ ಹೆಂಗೆ ಓದೇನೋ ಯಪ್ಪ ಅಂದ್ರೆ ನಾನು ನನಗೆ ಟೈಮೇ ಸಿಗಂಗಿಲ್ಲ ವಿಡಿಯೋ ಮಾಡ್ಲಿಕ್ಕೆ. ನಾನು ಯಾವಾಗ ಓದಲಿ? ಕುರಿ ಕಾಯ್ದ್ರೆ ಯಾವಾಗ, ಓದಿದ್ರೆ ಯಾವಾಗ? ಹಂಗಲ್ಲ. ಆ ಶಬ್ದದ ಅರ್ಥ ಅದನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ, ನಾನು ಹೇಳಿಲ್ರಿ ಇಂಗ್ಲೀಷ್ ಚೆನ್ನಾಗಿ ಬರ್ತಿತ್ತು ಹುಡುಗ, ಮರಾಠಿನೂ ಚೆನ್ನಾಗಿ ಮಾತಾಡ್ತಾರೆ, ಕನ್ನಡನೂ ಮಾತಾಡ್ತಾರೆ. ಇಂಟರ್ವ್ಯೂದೊಳಗೆ ಹೈಯೆಸ್ಟ್ ಮಾರ್ಕ್ಸ್ ಬಿದ್ದವ್ರಿ. ಹೀ ಇಸ್ ಅ ಮಲ್ಟಿಲಿಂಗ್ವಲ್ ಕ್ಯಾಂಡಿಡೇಟ್. ಇಂಥ ಪರಿಸ್ಥಿತಿ ಒಳಗೆ ಸ್ಟ್ರಗಲ್ ಮಾಡ್ಕೊಂತಿಲ್ಲ ಬಂದಿದ್ದಾನೆ. ಸಪೋರ್ಟ್ ಫ್ಯಾಮಿಲಿ ನೋಡ್ರಿ. ಈ ರೀತಿ ನೀವು ಅದಕ್ಕೆ ಹೇಳ್ತೀನಿ ನಾನು, ಫ್ಯಾಮಿಲಿ ಸಪೋರ್ಟ್ ಈಸ್ ಇಂಪಾರ್ಟೆಂಟ್. ಮನೆಯವರ ಸಪೋರ್ಟ್, ಆಮೇಲೆ ಸ್ವಲ್ಪ ಆರ್ಥಿಕ ಸಪೋರ್ಟ್ ಇರಲೇಬೇಕು. ಕೋಚಿಂಗ್ ಹೋಗ್ಬೇಕಾದ್ರೆ ಖರ್ಚು ಆಗ್ತಾನಿಲ್ರಿ. ಇಲ್ಲ ಒಂದು ಕೇಸೆಟ್ ತಗೋಬೇಕಾದ್ರೆ ಬುಕ್ ರೀ, 3 ಬುಕ್ ತಗೊಳೋದು ಭಾಳ ಕಷ್ಟ. ಅದ್ರ ಒಂದೇ ಕೊಡ್ರಿ, ಒಬ್ಬರೇ ಅಂತ ಅರ್ಧನೇ ಕೊಡ್ರಿ ಸರ್ ಬುಕ್. ನಾನಂದು ಇಲ್ರಿ 3 ಪೇಜ್ ಭಾಳ ಇಂಪಾರ್ಟೆಂಟ್ ಸರ್, ಅದು 3 ಪೇಜ್ ನಾನು ಕೊಟ್ಟು ಬಿಡ್ರಿ ಸರ್ ಅಂದ್ರೆ ಯಾಕ್ರಿ? ಇಲ್ರಿ ಭಾಳ ಖರ್ಚು ಮಾಡೋದು ಆಗಂಗಿಲ್ಲ. ದುಡ್ಡು ಖರ್ಚು ಮಾಡಕ್ಕೆ, ಪುಸ್ತಕಿಗೆ ದುಡ್ಡು ಖರ್ಚು ಮಾಡಕ್ಕೆ ನಮ್ಗೆ ಆಗಂಗಿಲ್ಲ. ಇನ್ನು ಕೇಸೆಟ್ ಪಾಸ್ ಆಗೋರು ಯಾವಾಗ? ನೆಟ್ ಪಾಸ್ ಆಗೋರು ಯಾವಾಗ? ನೀವು ಸ್ವಲ್ಪ ಖರ್ಚು ಮಾಡ್ಬೇಕಪ್ಪ ಬುಕ್ಗಾಗಿ. ನಾನು ಎಲ್ಲರೂ ಬುಕ್ ತಗೊಂಡಿಲ್ಲ, ನಂದೇ ಬುಕ್ ತಗೋಬೇಕು, ಬೇರೆಯವ್ರು ತಗೋಬೇಡ್ದಲ್ಲ. ಒಬ್ರು ಬುಕ್ಕನ್ನು ತಗೋರಿ. ಬರೀ ಬೀರ್ದೇವ್ ಸರ್ ಅವರು UPSC ಪರೀಕ್ಷೆ ಪಾಸ್ ಆಗ್ಯಾರ ಕುರಿ ಕಾಯ್ಕೊಂತ ನಾನು ಆಗ್ತೀನಿ ಅಂದ್ರೆ ಅಣ್ಣ ಅದು ಸ್ಟೋರಿನೇ ಬೇರೆ ಐತಿ. ಒಳ ಸ್ಟೋರಿ ಏನೈತಿ? ನೀವು ಮ್ಯಾಲಿಂದ ಕುರಿ ಕಾಯ್ಕೋತ ಪಾಸ್ ಆಗ್ಯಾನ ಅದು ಅಲ್ಲ. ದಟ್ ಸ್ಟೋರಿ ಇಸ್ ನಾವ್. ಆತನ ಗುರಿ ಹೇಗಾಯ್ತು, ಆತನ ಎಷ್ಟು ಸಲ UPSC ಫೇಲ್ ಆಗಿ ಮತ್ತೆ ಪ್ರಯತ್ನ ಮಾಡಿದ್ರು. ಎಲ್ಲರೂ ಅದಾರ. ಈಗ UPSC ಎಷ್ಟು ಜನ ಪರೀಕ್ಷೆ ಪಾಸ್ ಆದವ್ರು. ಈಗ ಫಸ್ಟ್ ರ್ಯಾಂಕ್ ಬಂದಂತ ಡುಬೆ ಮೇಡಮ್ ಅವ್ರದ್ದು ಕತೆ ಕೇಳ್ರಿ. ಅವಳೇನು ಹೋಗ್ಯಾನ ಪರೀಕ್ಷೆ ಪಾಸ್ ಆಗಿಲ್ಲ. ನಾವ್ ಏನ್ ಮಾಡ್ತೀವಿ? ಕೇಸೆಟ್ NET ನೆಟ್ ಸಲುವಾಗಿ ನೆಟ್ ಆಗ್ಲಿಲ್ಲ, ಮತ್ತೆ ಡಿಸೆಂಬರ್ದೊಳಗೆ ನೆಟ್ ಎಕ್ಸಾಮ್ ಇರ್ತೈತಿ. ಈಗ ಜೂನ್ ಒಳಗೆ ಫೇಲ್ ಅದಂದ್ರೆ ನೆಟ್ ಡಿಸೆಂಬರ್ದೊಳಗೆ ಬರೀ. ಡಿಸೆಂಬರ್ ಆಗ್ಲಿಲ್ಲ, ಮತ್ತೆ ಮುಂದಿನ ಬರುವ ಜೂನ್ ಒಳಗೆ ಬರೀಬೇಕು. ಅದಕ್ಕೆ ಅಂತಾರೆ ದೃಢ ನಿರ್ಧಾರ ಮಾಡಿ ಈ ಎಕ್ಸಾಮ್ ಕಡೆ ಬೆನ್ನತ್ರಿ. ನಾವ್ ಏನ್ ಮಾಡ್ತೀವಿ? ನಾವು ಅಂದ್ರೆ ನಮ್ಮ ಭಾರತೀಯರ ಒಂದು ಗುಣಧರ್ಮ ಅದ್ರಿ. ನಾವು ಗೆದ್ದ ಮೇಲೆ ಜೈ ಹೊಡೆಯುವಂತ ವ್ಯಕ್ತಿಗಳು.
ಅಥವಾ ಕೆಟ್ಟ ಮೇಲೆ ಬುದ್ಧಿ ಬಂದಂಗ್ರಿ ಏನ್ರ ಅನಾಹುತ ಆಯ್ತಲ್ಲೋ ಅವಾಗ ಹಿಂಗೆ ಆಗ್ಬಾರ್ದಾಗಿತ್ತು ನಾ ಫೇಲ್ ಆಗ್ಬಾರ್ದಾಗಿತ್ತು ಕೆಸೆಟ್ ಕೆಸೆಟ್ ಯಾಕೆ ಫೇಲ್ ಆದ್ರಿ ಅದಕ್ಕೆ ಕಾರಣಗಳನ್ನು ಹುಡುಕಬೇಕಲ್ಲೋ ಎಲ್ಲಿ ವೀಕ್ನೆಸ್ ಐತಿ ವೀಕ್ನೆಸ್ ನೀವು ಮೊದಲಿಗೆ ಸಿಲೆಬಸ್ ಅನ್ನು ಓದಿದ್ರೇನು ಸಿಲೆಬಸ್ ಕಂಪ್ಲೀಟ್ ಪಾರ್ಟ್ ಆಗೈತೇನು ಅದನ್ನು ರಿಪೀಟ್ ಡೈಲಿ ರಿವಿಷನ್ ಮಾಡಿದ್ರೇನು ಹಿಂದಿನ 3 ವರ್ಷದ ಕ್ವಶನ್ ಪೇಪರ್ ನೆಟ್ ಎಕ್ಸಾಮ್ ಬರೆಯುವಾಗ ಹಿಂದಿನ 3 ವರ್ಷದ ಕ್ವಶನ್ ಪೇಪರ್ ಕಂಪ್ಲೀಟ್ ಅನಾಲಿಸಿಸ್ ಮಾಡಿರೇನು 4 ಆಪ್ಷನ್ ವೈಸ್ ಸ್ಟಡಿ ಮಾಡಿರೇನು ಆಮೇಲೆ ಸೆಲ್ಫ್ ನೋಟ್ಸ್ ಮಾಡಿರೇನು ಒಳ್ಳೆ ಕ್ವಾಲಿಟಿ ಗೈಡೆನ್ಸ್ ತೆಗೆದುಕೊಂಡಿದ್ರೇನು ಫುಲ್ ಅದರೊಳಗೆ ಇನ್ವಾಲ್ವ್ಮೆಂಟ್ ಆಗಿರೇನು ಎಷ್ಟು ಸಮಯ ಅದಕ್ಕೆ ನೀವು ಕೊಡ್ತೀರಿ ಅನ್ನೋದು ಗೊತ್ತಾಯ್ತು ಈಗ ಬೀರ್ದೇವ್ ಅವರು UPSC ಎಕ್ಸಾಮ್ ಪಾಸ್ ಆಗಿ IPS ಆದ್ರೆ 8 ವರ್ಷ ಅವರು ತ್ಯಾಗ ಮಾಡಿದ್ರು ನೀವು ಮಾಡ್ಲಿಕ್ಕೆ ಆಗ್ತದ್ರಿ ಇಲ್ಲ ಸರ್ ನಮಗೆ ಟೈಮ್ ಇಲ್ಲ ಅಂದ್ರೆ ಬರೀನೇ ಬೇಡಪ್ಪ ನಿನಗೆ ಯಾರು ಬಡಿ ಕುಕ್ಕ ಮಚ್ಚಿ ಬರಿ ಅಂತಾರೆ ಬರೀ ನಾವ್ ಏನ್ ಮಾಡ್ತೀವಿ ನಮ್ದು ಪ್ರಾಬ್ಲಮ್ ಫೇಲ್ ಆದ್ಮೇಲೆ ನಾವು ವಿಚಾರ ಮಾಡ್ತೀವಿ ಹಿಂಗೆ ಆಗ್ಬಾರ್ದಾಗಿತ್ತು ಸಿಲೆಬಸ್ ನಾವು ಓದಬೇಕಾಗಿತ್ತು ಆಮೇಲೆ ಹಿಂದಿ ಕ್ವಶನ್ ಪೇಪರ್ ನೋಡ್ಬೇಕಾಗಿತ್ತು DGK ಸರ್ ಅವ್ರ ಬುಕ್ ತಗೋಬೇಕಾಗಿತ್ತು DGK ಸರ್ ಇಲ್ಲ ಅನ್ನೋ ಅನುಭವ ನಿಮ್ ಜೊತೆಗೆ ಇರ್ತೈತಪ್ಪ 10 ವರ್ಷ ನಾನು ಮಾಡಿದ ತ್ಯಾಗ ಐತಿದು ಅದರಿಂದ ನಿಮ್ಗೆ ಎಲ್ಲರೂ ಒಂದು ಪ್ರೇರಣೆ ಎಲ್ಲರೂ ಒಂದು ಕಾನ್ಫಿಡೆನ್ಸ್ ಸಿಗುತ್ತದೆ ಆಮೇಲೆ ನನ್ನ ಹತ್ರ ಇರುವಂತ ಕ್ವಶನ್ ಬ್ಯಾಂಕ್ 10 ಸಲ ಹೇಳ್ತೀನಿ ಕ್ವಶನ್ ಬ್ಯಾಂಕ್ ತಗೋರಿ ದಟ್ ಕ್ವಶನ್ ಬ್ಯಾಂಕ್ ಈಸ್ ಫಾರ್ ಯುವರ್ ಪ್ರಾಕ್ಟೀಸ್ ಯಾಕಂದ್ರೆ ಇದೆಲ್ಲ ಬೇರೆ ಬೇರೆ ಸೆಂಟ್ರಲ್ ಯೂನಿವರ್ಸಿಟಿಗಳು ತಂದಿದ್ದ ಮಟೀರಿಯಲ್ ಐತಿ ಎಲ್ಲಿ ಜಮ್ಮು ಕಾಶ್ಮೀರ ಎಲ್ಲಿ ಆಸಾಂ ಯೂನಿವರ್ಸಿಟಿ ಎಲ್ಲಿ ರಾಜಸ್ಥಾನ ಎಲ್ಲಿ ಕೇರಳ ಎಲ್ಲಿ ತಮಿಳುನಾಡು ಎಲ್ಲಿ ನಾಗಾಲ್ಯಾಂಡ್ ಎಲ್ಲ ಕಡೆ ಹೋಗಿ ತಗೊಂಡು ಬಂದಿದ್ದ ಮಟೀರಿಯಲ್ ಐತಿ ಅದನ್ನ ಜೆರಾಕ್ಸ್ ಮಾಡ್ಕೊಂಡ್ರಿ ಅದನ್ನ ಓದ್ರಿ ಅದನ್ನ ಅನಾಲಿಸಿಸ್ ಮಾಡ್ರಿ ಇಂಗ್ಲೀಷ್ದೊಳಗೆ ಐತಿ ಸರ್ ಇಂಗ್ಲೀಷ್ದೊಳಗೆ ಐತಿ ಅಂದ್ರೆ ಏನ್ ನಿತ್ತು ಹೊಯ್ಕೊಳ್ಳೋದು ಇಂಗ್ಲೀಷ್ ಒಳಗೆ ಕನ್ನಡದೊಳಗೆ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಓದ್ರಿ ಈಗ ಬೀರ್ದೇವ್ ಅವರು ಕೊಲ್ಲಾಪುರದವರು ಅವ್ರು ಒಬ್ರು ಬೆಳಗಾವದವರು ಅಂತಾರೆ ಏನೇ ಇರ್ಲಿ ಒಬ್ಬ ಕುರಿಕಾಯಿ ಹುಡುಗ ನಾನು ಇಂಗ್ಲೀಷ್ ಬರಂಗಿಲ್ಲ ನಾನು ಅದಕ್ಕೆ UPSC ಬರೀತೇನೆ ಅಂದ್ರೆ ಪ್ರಯತ್ನ ಮಾಡೇನೇ ನಿಲ್ಲು ಮತ್ತು ನಿಮಗೆ ಪ್ರಯತ್ನ ಮಾಡ್ಲಿಕ್ಕೆ ಆಗಂಗಿಲ್ಲ ಏನ್ರಿ ಬರೀ ಆಗಂಗಿಲ್ಲ ಆಗನ್ಕಿಂತ ಅದ್ರ ಸಲುವಾಗಿ ಸ್ವಲ್ಪ ಪ್ರಯತ್ನ ಮಾಡ್ರಿ ಜಾಸ್ತಿ ಬರೋ ಅವಶ್ಯಕತೆ ಇಲ್ಲ ನಿಮ್ಗೆ ನೆಟ್ ಎಕ್ಸಾಮ್ದೊಳಗೆ ಹೋಗಿ ಏನು ಭಾಷಣ ಮಾಡೋದಾಯ್ತು ಇಂಗ್ಲೀಷ್ ಒಳಗೆ ಕಡ ಭಾಷಣ ಅರ್ಧ ಪ್ರಶ್ನೆ ತಿಳಿದ್ರು ಸಾಕು ಓದಿದ್ರೆ ಆಟೋಮೆಟಿಕ್ ಆಗಿ ಪ್ರಶ್ನೆ ಅರ್ಥ ಆಗ್ತೈತೆಪ್ಪ ಓದಿದ್ರೆ ತಿಳಿತೈತಿ ಸೈಕಾಲಜಿಕಲಿ ವಿ ವಿಲ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ನಾವು ಓದೇ ಇಲ್ಲ ಅಂದ್ರೆ ನಮ್ಗೆ ಹೆಂಗೆ ತಿಳ್ಕೊಳ್ಳೋದು ಅದ್ರ ಸಲುವಾಗಿ ಎಷ್ಟು ಪ್ಲಾನ್ ಟೈಮ್ ಕೊಡ್ರಿ ಮನಿ ಸ್ವಲ್ಪ ದುಡ್ಡು ಖರ್ಚು ಮಾಡ್ರಿ ಆಮೇಲೆ ಮನೆಯವ್ರ ಸಪೋರ್ಟ್ ತಗೋರಿ ಆಮೇಲೆ ನಿಮ್ಮ ಕೆಪಾಸಿಟಿ ಎಷ್ಟೈತೆ ಅನ್ನೋದು ತಿಳ್ಕೊಡ್ರಿ ಮೊದಲಿಗೆ ಭಾಳ ದೊಡ್ಡ ಇದ್ರಿ MA 10 ಸಲ ಫೇಲ್ ಆಗಿದ್ರೆ ನೆಟ್ ಸೆಟ್ ಬರ್ಲಿಕ್ಕೆ ಹೋಗ್ಬೇಡ್ರಿ ಸಲ ಫೇಲ್ ಆಗಿನ್ರ ಮತ್ತೆ ಅದಕ್ಕೆ ಬರೀತೀನಿ ಕೆಪಾಸಿಟಿ ನಿಮ್ಮ ಶಕ್ತಿ ಗುರುತಿಸಿ ನೀವು ಎಕ್ಸಾಮ್ ಬರೀಬೇಕು ಮತ್ತು ನಿಮಗೆ ಏನೂ ಬರಂಗಿಲ್ಲ ಈಗ UPSC ಬರೆಯುವಾಗ ನನಗೆ ಏನೂ ಬರಂಗಿಲ್ಲ ತಿಳ್ಕೊಂಡು ಅವನಿಗೇನು ಕಟ್ಟು ದಡ್ಡ ಇದ್ದಂದ್ರೆ ಬೀರ್ದೇವ್ ಪರೀಕ್ಷೆ ಪಾಸ್ ಆಗ್ತಿದ್ರೇನು ಹಂಗಿರಲ್ರಿ ನಾವು ಅವ್ರು ಕುರಿ ಡ್ರೆಸ್ ಹಾಕೊಂಡ್ರು ಅಂದ್ರೆ ಕುರಿ ಕಾಯೋದು ಡ್ರೆಸ್ ಹಾಕೊಂಡು ರುಂಬಲ್ ಸುತ್ಕೊಂಡು ಏನು ಕೊಡಲಿ ಹಿಡ್ದಂಗೆಲ್ಲ ಕಡ್ಲಿಗಿತ್ತಿದ್ರು ಅವ್ರ ಬೇಲಿ ಅದು ಚಿತ್ರ ನೋಡೋಣ ನಾನು UPSC ಬರೀತೀನಿ ಅಂದ್ರೆ ಡ್ರೆಸ್ ನೋಡಿ ಅವ ಹುಡುಗ ಗರೀಬ್ ಅದನ್ನ ಅನಿಸ್ತದೆ ಬುದ್ಧಿ ಹಂಗಿರಲ್ರಿ ಈಸ್ ಇಂಟೆಲಿಜೆಂಟ್ ಗಾಯ್ ಅವ ಇಂಟೆಲಿಜೆಂಟ್ ನಿಮ್ಮ ಪ್ರತಿಭೆ ನಿಮಗೆ ಗೊತ್ತಿರಬೇಕು ನಿಮ್ಮ ಕೆಪಾಸಿಟಿ ಏನದ ಅಂತ ತಿಳ್ಕೊಂಡು ನಿಮ್ಮ ಕೆಪಾಸಿಟಿ ನಿಮಗೆ ಗೊತ್ತಿರಲಿಲ್ಲ ನನಗೆ ಗೊತ್ತಾಗ್ತೈತಿಪ್ಪ ಆಮೇಲೆ ಸ್ಟ್ರಾಟಜಿ ಮೊದಲಿಗೆ ಸ್ಟ್ರಾಟಜಿ ಮಾಡ್ರಿ ನೀವು ಆದ್ಮೇಲೆ ಸ್ಟ್ರಾಟಜಿ ನಮ್ಮ ದೇಶದ ಹಣೆ ಬರನ ಹಿಂಗೆ ಮೊನ್ನೆ ಕಾಶ್ಮೀರದೊಳಗೆ ಆಯ್ತು ನಡೆದ ಘಟನೆ 26 ಜನರನ್ನ ಅವರು ಆತಂಕವಾದಿಗಳು ಕೊಲೆ ಮಾಡಿದ್ರು ಭಯೋತ್ಪಾದಕರು ಕೊಲೆ ಮಾಡಿದ್ರೆ ಕರೆಕ್ಟ್ ಆಯ್ತು ಓಯಪ್ಪ ಅವ್ರು ಕೊಲೆ ಮಾಡಬೇಡಾಯ್ತು ಅವ್ರು ನಾಲಾಯಕರದಾರ ಇವು ಮುಗ್ಧ ಜೀವಿಗಳಲ್ಲಿ ಹೋದ್ರು ಆಯ್ತು ಆದ್ರೆ ಅದ್ರ ಪ್ರಾಬ್ಲಮ್ ಯಾರು ನೋಡ್ರಪ್ಪ ಕಾಶ್ಮೀರನೋ ದೊಡ್ಡ ಭಾರತದ ಸ್ವಿಟ್ಜರ್ಲೆಂಡ್ ಅಂತೇಳಿ ನಾವು ಕರಿತೀವಿ ಅಲ್ಲೆಲ್ಲ ಪ್ರವಾಸಿ ತಾಣ ಅಂತೇಳಿ ಮೊನ್ನೆ 371 ಕಲಮನ್ನ ಕ್ಯಾನ್ಸಲ್ ಮಾಡಿ ಕೇಂದ್ರ ಸರ್ಕಾರದವರು ಅದನ್ನು ರಾಜ್ಯನಾಗಿ ಮಾಡಿದ್ರು ಯಾಕಪ್ಪ ಸೆಂಟ್ರಲ್ ಗೌರ್ಮೆಂಟ್ದವ್ರು ಅಲ್ಲೆಲ್ಲ ಸೆಕ್ಯೂರಿಟಿ ಫೋರ್ಸ್ ಇಡಬೇಕಾಗಿತ್ತೇನಿಲ್ಲ ಏನ್ ನಿದ್ದೆ ಮಾಡ್ತಿದ್ರಿ ಆ ರಾಜ್ಯ ಸರ್ಕಾರದವ್ರು ನಿದ್ದೆ ಮಾಡ್ತಿದ್ರು ಅಲ್ಲಿ ಸೆಕ್ಯೂರಿಟಿ ಕೊಡೋ ಕೆಲಸ ರಾಜ್ಯ ಸರ್ಕಾರದವರು ಮತ್ತು ಕೇಂದ್ರ ಸರ್ಕಾರದವರು ಅವರೆಲ್ಲ ಗಂಟೆ ಹೊಡ್ಕೋತ ಕೂತಿರ್ ಗಂಟೆ ಹೊಡೆದ್ರೆ ಭಯೋತ್ಪಾದಕರು ಬಂದು ಕೊಲೆ ಮಾಡಿದ 1 ತಾಸಿನ ಮೇಲೆ ಅಲ್ಲೆಲ್ಲ ಸೈನಿಕರು ಬಂದು ಹೆಲ್ಪ್ ಮಾಡ್ತಾರಂದ್ರೆ ಮತ್ತು ಸೈನಿಕರು ಮೊದಲಿಗೆ ಅಡ್ವಾನ್ಸ್ ಹೇಳಬೇಕಾಗಿತ್ತು ನೀವು ಈ ರೀತಿ ಹೋಗ್ರಿ ಅಲ್ಲೆಲ್ಲ ಸೆಕ್ಯೂರಿಟಿ ಕೊಡಲೇಬೇಕು ಭಯೋತ್ಪಾದಕರು ಬರಲಿ ಅಥವಾ ಬರದೇ ಇರಲಿ ಯಾಕಂದ್ರೆ ಅದು ಇಂಟರ್ನ್ಯಾಷನಲ್ ಲೆವೆಲ್ದು ಪರ್ಯಟನ ಸ್ಥಳ ಐತಿ ಇಂಟರ್ನ್ಯಾಷನಲ್ ಲೆವೆಲ್ದು ಟೂರಿಸ್ಟ್ ಪ್ಲೇಸ್ ಐತಿ ಆ ಸ್ಥಳದೊಳಗೆ ಅವ್ರು ಇಲ್ರಿ ಅದು ಊರ್ ಬಿಟ್ಟು 4-5 ಕಿಲೋಮೀಟರ್ ಭಾಳ ಗುಡ್ಡದ ಮೇಲೆ ಐತ್ರಿ ಅಲ್ಲಿಂದ ಇದ್ರೊಳಗೆ ಹೋಗ್ಬೇಕು ಕುದುರೆ ಮೇಲೆ ಏನೇ ಇದ್ರು ಸರ್ಕಾರ ಜವಾಬ್ದಾರಿ ಅದನ್ನ ಆದ್ಮೇಲೆ ನಾವು ಅವ್ರಿಗೆ ಸಿಂಧು ನದಿ ನೀರು ಕೊಡಂಗಿಲ್ಲ ಅವ್ರಿಗೆ ನಾವು ಬೆನ್ನತ್ತಿ ಹೊಡಿತೀವಿ ಅದು ಆಮೇಲೆ ಬೆನ್ನತ್ತಿ ಹೊಡೆಯೋಣ ಅಂತ ಅದು ಮುಂದಿನ ನೋಡೋಣ ಮೊದಲಿಗೆ ಪ್ರಿಪರೇಷನ್ ಇನ್ನು ಪ್ಲೀಸ್ ಕೆಟ್ಟ ಮೇಲೆ ಬುದ್ಧಿ ಎಲ್ಲರಿಗೂ ಬರ್ತೈತೆಪ್ಪ ಕೆಟ್ಟ ಮೇಲೆ ಬುದ್ಧಿ ಎಲ್ಲರಿಗೂ ಬರೋದು ಅದು ಸಹಜ ಅದ ಆದ್ರೆ
ಕೆಡಕ್ಕಿಂತ ಮೊದಲಿಗೆ ಬುದ್ಧಿ ಬರ್ಬೇಕೇನಿಲ್ಲ. ಇವ್ರು ಈಗ 26 ಜನ ಅವರೆಲ್ಲರೂ ಪಾಪ ಆ ತಂಗಿದವರು ಅವ್ರದ್ದೆಲ್ಲರೂ ಕತೆ ಕೇಳಿ ನಿನ್ನ ಗೋಳು 2 ದಿವಸ ನಾ ಹತ್ತಿ ಬಿಟ್ಟಿದ್ದೆ ಏನಪ್ಪಾ ಅಂತ. ಎಂತ ಕತೆ ಇದಾವ ನಂಗೆ ಏನು ಎಷ್ಟು ನೋವು. ಅವ್ರದೆಲ್ಲ ಜೀವ ವಾಪಸ್ ಬರ್ತದೇನ್ರಿ? ಹಂಗಿರಲ್ರಿ. ಮೊದಲಿಗೆ ನಾವೇನ್ ಮಾಡ್ತೇವೆ, ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಹಂಗಲ್ಲ. ಇಲ್ಲಿ ಇಲ್ಲಿ ಹೇಳೋ ಉದ್ದೇಶ ನಮ್ಮ ತಪ್ಪು ನಮಗೆ ಗೊತ್ತಿರ್ಬೇಕು ಮೊದಲಿಗೆ. ಆ ತಪ್ಪನ್ನ ಸುಧಾರಣೆ. ಇದಕ್ಕಿಂತ ಮುಂಚೆ ನೀವು ನೆಟ್ ಎಕ್ಸಾಮ್ ಬರ್ದಿದ್ರೆ ಫೇಲ್ ಆಗಿದ್ರೆ ಓಕೆ, ಯಾಕೆ ಫೇಲ್ ಅದ, ಎಲ್ಲಿ ಫೇಲ್ ಅದ, ಯಾವ ಯೂನಿಟ್ದೊಳಗೆ ನನಗೆ ಮಾರ್ಕ್ಸ್ ಬರಲಿಲ್ಲ, ಯಾವ ಯೂನಿಟಿಗೆ ನಾನು ಹೆಚ್ಚಿಗೆ ಫೋಕಸ್ ಮಾಡಬೇಕಾಗಿತ್ತು ಅನ್ನೋದನ್ನ ಅರ್ಥ ನೀವು ಮಾಡ್ಕೊಳ್ಬೇಕು. ಸಿಲೆಬಸ್ ಓದಿದ್ರೇನು, ಕ್ವಶನ್ ಪೇಪರ್ ಹಿಂದಿನ ನೋಡಿದ್ರೇನು, DGK ಸರ್ ಅವ್ರ ಬುಕ್ ರೆಫರ್ ಮಾಡಿರೇನು, ಅಥವಾ ಬೇರೆ ಯಾವುದೇ ಲೇಖಕರ 10 ಬುಕ್ ತಗೋಬೇಡ್ರಿ, 1 ಬುಕ್ ತಗೊಂಡು ಅದನ್ನ ನೀಟಾಗಿ ಓದ್ಕೊಂತ ಹೋಗ್ರಿ. ಸಿಲೆಬಸ್ ನಿಮ್ಮ ಎದುರಿಗೆ ಇರ್ತೈತಿ. ಸಿಲೆಬಸ್ ಪ್ರಕಾರ ಬುಕ್ದೊಳಗೆ ಪಾಯಿಂಟ್ ಇರಲಿಲ್ಲ ಅಂದ್ರೆ ಗೂಗಲ್ ಒಳಗೆ ಟೈಪ್ ಮಾಡ್ರಿ. ಟೈಪ್ ಮಾಡೋ ಕನ್ಸೆಪ್ಟ್ ನೀವು ತಗೋರಿ. ಚಾಟ್ GPT ಅಂತೇಳಿ ಏನೋ ಹೊಸದು ಬಂದೈತಿ, ಅದ್ರೊಳಗೆ ನೋಡ್ರಿ. ಅದನ್ನು ಕನ್ನಡ ಟ್ರಾನ್ಸ್ಲೇಷನ್ ಮಾಡ್ರಿ. ನೀವು ಪರಿಶ್ರಮ ಪಡ್ಬೇಕೇನಿಲ್ಲ. ನೀವು ಪರಿಶ್ರಮನೇ ಇರಲಿಲ್ಲ ಅಂದ್ರೆ ಮತ್ತೆ ನಿಮಗೆ ರಿಸಲ್ಟ್ ಬುಕ್ದೊಳಗೆ ಇಲ್ರಿ. ಬುಕ್ದೊಳಗಿಲ್ಲ ಏನು 10 ಬುಕ್ ತಗೊಳ್ಳೋದಲ್ಲ, 1 ಬುಕ್ ತಗೊಂಡು ಅದನ್ನೇ ನೀಟಾಗಿ ಅದನ್ನ ಪ್ಲಾನಿಂಗ್ ಪ್ರಕಾರ ಓದ್ಕೊಂತ ಹೋಗ್ಬೇಕಪ್ಪ. ಆ ರೀತಿ ಮಾಡಿದ್ರೆ ರಿಸಲ್ಟ್ ಬರ್ತೈತಿ. ಸುಮ್ಕೆ ನಾನು ಕೆಸೆಟ್ ಬಿಟ್ಟಿಲ್ಲ ಸರ್, ಕೆಸೆಟ್ ಬಿಟ್ಟಕರ ನೋಡ್ತೀನಿ ಅಂದ್ರೆ ಅಲ್ಲೇ ನೋಡ್ಕೋತ ಕುಂಡ್ರು. ನೀನು ನೆಟ್ ಎಕ್ಸಾಮ್ ಬರ್ತೈತಿ ಹೋಯಪ್ಪ. ನೆಟ್ ಎಕ್ಸಾಮ್ ಫೇಲ್ ಅದ ನೆಕ್ಸ್ಟ್ ಮತ್ತೆ ಡಿಸೆಂಬರ್ದಾಗ ನೆಟ್ ಎಕ್ಸಾಮ್ ಬರೀಬೇಕು. ನೆಟ್ ಎಕ್ಸಾಮ್ ಪಾಸ್ ಆಗೋದು ಭಾಳ ಸರಳ ಐತಿ. ನೆಟ್ ಎಕ್ಸಾಮ್ ಕ್ವಾಲಿಫೈಡ್ ಆಗೋದು ಭಾಳ ಸಿಂಪಲ್ ಐತಿ. ಫಕ್ತ ನಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡಬೇಕು. ಬೀರ್ದೇವ ಕುರುಬುರ್ ಹುಡುಗ ನಾನು ಕುರುಬುರ್ ಪೈಕಿ ಇದ್ದೀನ್ರಿ, ನಾನು ಪಾಸ್ ಆಗಂಗಿಲ್ಲ UPSC ಅಂತ. ಹೆಂಗೆ ಆ ಹುಡುಗಂದ ಎಷ್ಟೋ ಜನರು, ಎಷ್ಟೋ ಪ್ರತಿಭಾವಂತರು ಮೊನ್ನೆ UPSC ಪರೀಕ್ಷೆ ಪಾಸ್ ಆದ್ರು. ಯಾವುದೇ ಎಕ್ಸಾಮ್ ತಗೋರಿ, ಯಾವುದೇ ಸಾಧನೆ ತಗೋಡ್ರಿ, ಯಾವುದೇ ಅಚೀವ್ಮೆಂಟ್ ತಗೋಡ್ರಿ, ಆ ಅಚೀವ್ಮೆಂಟ್ ಸಲುವಾಗಿ ತನ್ನ ಮಾನಸಿಕ 2 ಪರಿಸ್ಥಿತಿಗಳು ಕಾರಣೀಭೂತ. ಒಂದು ತನ್ನ ವೈಯಕ್ತಿಕ ತನ್ನ ವೈಯಕ್ತಿಕ ಮನಸ್ಥಿತಿ ಮತ್ತು ಕುಟುಂಬದ ಮನಸ್ಥಿತಿ. ಕುಟುಂಬದವ್ರ ಸಹಕಾರ ಇರಲೇಬೇಕು, ಆರ್ಥಿಕ ಸಪೋರ್ಟ್ ಮಾಡಲೇಬೇಕು. ಅದು ಹಿಂದಿನ ಕಾಲ ಐತಿ. ಈಗಿನ ಕಾಲದೊಳಗೆ ಸಪೋರ್ಟ್ ಮಾಡ್ಲಾರಿ ಯಾವುದೇ ಮನುಷ್ಯ ಬೆಳಿಲಿಕ್ಕೆ ಸಾಧ್ಯನೇ ಇಲ್ರಪ್ಪಿ. ಸ್ವಲ್ಪ ನಿಮ್ಗೆ ಸಪೋರ್ಟ್ ಬೇಕೇ ಬೇಕು. ನಾ ಸ್ವತಂತ್ರ ಆಗಿ ನಾ ಪಾಸ್ ಆಗ್ತೀನಿ ರೀ, ನಾ UPSC ಪಾಸ್ ಆಗ್ತೀನಿ, ನಾಳೆ ಹಿಡಿದು ನಾನು ಕುರಿ ಕಾಯ್ತೀನಿ ಅಂದ್ರೆ ಕುರಿ ಕಾಯ್ಕೋತ ಹೋಗ್ನಿ ಬಿಸಿಲಾಗ. ಎಲ್ಲಿ ಓದ್ತೀನಿ ನೀನು? ಓದೋದಾಗ ಕೆಸೆಟ್ ಓದೋದಾಗಿಲ್ಲ. ಏನೋ ಬರೀ ಟೈಮ್ ಪಾಸ್. ನನಗೆ ಟೆನ್ಷನ್ ಕೊಡ್ಬೇಡ್ರಪ್ಪ. ನನಗೆ ಟೆನ್ಷನ್ ಕೊಟ್ರಂದ್ರೆ ಮೊದಲೇ ನಾ ಒಂದು ನಮೂನು ಮನುಷ್ಯ ಇದ್ದೀನಿ ನಾನು. ಓಕೆ, ಎಲ್ಲರಿಗೂ ಒಳ್ಳೇದಾಗ್ಲಿ. ಸ್ವಾಮಿ ಸಮರ್ಥ ಮಹಾರಾಜರ ಆಶೀರ್ವಾದ ನಿಮಗಿರ್ಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್.